ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ಮಲ್ಲಿಗೆ ಗಿಡಗಳು ಮಳೆ ಬಂದ ನಂತರ ಎಷ್ಟು ಹಾಳಾಗಿದೆ ಅಂತ ಹೇಳಿ. ಕೆಲವು ಗಿಡದ ಎಲೆಗಳು ಸಂಪೂರ್ಣವಾಗಿ ಹಾಳಾಗಿ ಎಲ್ಲವೂ ಕೊಳ್ತು ಹೋದಂಥ ಸ್ಥಿತಿಯಲ್ಲಿದೆ. ನಿಮಗೆ ನಾನು ತೋರಿಸ್ತೇನೆ ನನ್ನ ಗಿಡ ಯಾವ ರೀತಿ ಇದೆ ಅಂತ ಹೇಳಿ. ಈ ಎಲೆಯನ್ನು ನೋಡುವಾಗಲೇ ಗೊತ್ತಾಗ್ಬೋದು ಗಿಡಗಳು ತುಂಬ ಹಾಳಾಗಿ ಬಿಟ್ಟಿದೆ. ಆದರೆ ಕೆಲವೊಂದು ಗಿಡಗಳು ಒಳ್ಳೆಯದಿದೆ ಅಂತ, ಏನು ತುಂಬ ಕೆಟ್ಟ ಕಂಡೀಷನಲ್ಲಿ ಏನೂ ಇಲ್ಲ. ಅದೇ ರೀತಿ ಮೊಗ್ಗುಗಳು ನೋಡಿ ಯಾವ ರೀತಿ ಇದೆ ಅಂತ ಹೇಳಿ. ಇದರಿಂದಲೇ ಗೊತ್ತಾಗುತ್ತೆ ಮಲ್ಲಿಗೆ ಗಿಡ ಎಷ್ಟು ಬಿಸಿಲನ್ನು ಇಷ್ಟಪಡುತ್ತೆ ಅಂತ ಹೇಳಿ. ಬಿಸಿಲು ಇಲ್ಲದಿದ್ದರೆ ಮೊಗ್ಗುಗಳು ಯಾವ ರೀತಿ ಇರ್ತದೆ ಅಂತ ಹೇಳಿ ಕೂಡ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತೋರಿಸ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ. ನೋಡಿ, ಕೆಲವೊಂದು ಗಿಡದಲ್ಲಿ ಹೂಗಳಿದೆ. ಈ ಗಿಡ ಅಷ್ಟೇನು ಹಾಳಾಗಲಿಲ್ಲ, ಆದರೆ ತುಂಬ ಎಲ್ಲೋ ಆಗಿದೆ ಮಾತ್ರ. ಮೊಗ್ಗುಗಳು ನೋಡಿ ಯಾವ ರೀತಿ ಇದೆ ಅಂತ ಹೇಳಿ. ಸಣ್ಣ ಸಣ್ಣ ಮೊಗ್ಗುಗಳು ಇವಾಗಲೂ ಮಲ್ಲಿಗೆ ಆಗ್ತಾ ಉಂಟು ಸ್ವಲ್ಪ ಸ್ವಲ್ಪ. ನೋಡಿ ಎಷ್ಟು ಸಣ್ಣದಿದೆ ಮೊಗ್ಗುಗಳು ಅಂತ ಹೇಳಿ. ಅದೇ ಬಿಸಿಲು ಬಂದರೆ ಇನ್ನು ಗಿಡ ಇದೆಲ್ಲ ಎಲೆ ಉದುರಿ ಹೋಗಿ ಇನ್ನು ಚಿಗುರು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆದರೆ ಯಾವ ಗಿಡದ ಬುಡದಲ್ಲಿಯೂ ಕೂಡ ನೀರು ನಿಲ್ಲುವುದಿಲ್ಲ. ಪಾಟಲ್ಲಿ ಇರ್ಬೋದು, ಇದು ನೆಲದಲ್ಲಿ ನೆಟ್ಟಂಥ ಗಿಡ. ಇದೇನು ಅಷ್ಟು ಚೆನ್ನಾಗಿ ಇಲ್ಲ, ಈ ಗಿಡ ಅಷ್ಟು ಚೆನ್ನಾಗಿ ಬಂದಿಲ್ಲ. ಆದರೆ ಎಲೆಗಳು ಕೂಡ ಉಂಟು ನೋಡಿ. ಕೆಲವೊಂದು ಗಿಡದಲ್ಲಿ ಮಾತ್ರ ಎಲೆಗಳು ತುಂಬ ಹಾಳಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಹೂ ಅರಳಿದೆ, ಹಾಗೆ ಒಂಚೂರು ಮೊಗ್ಗುಗಳು ಉಂಟು. ಕೆಲವು ನೋಡಿ ಗೆಲ್ಲುಗಳು ಯಾವ ರೀತಿ ಕಡ್ಡಿ ಆಗಿದೆ ಅಂತ ಹೇಳಿ. ಇನ್ನು ಇದಕ್ಕೆ ಒಳ್ಳೆಯ, ನಾವು ಮಳೆಯೆಲ್ಲ ಬಿಟ್ಟ ನಂತರ ಒಳ್ಳೆಯ ಗೊಬ್ಬರ ಹಾಕಿ ಈ ಗಿಡವನ್ನು ಇನ್ನೂ ನಾವು ಒಳ್ಳೆ ಸ್ಟ್ರಾಂಗ್ ಮಾಡಬೇಕಾಗ್ತದೆ. ಗಿಡಗಳಿಗೆ ಇನ್ನೂ ಸ್ವಲ್ಪ ಸ್ವಲ್ಪ ಗೊಬ್ಬರವನ್ನು ಹಾಕಬೇಕು. ಇನ್ನು ಮಳೆಯೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅಂದ್ಕೊಳ್ತೇನೆ. ಇವಾಗ ಒಳ್ಳೆ ಬಿಸಿಲು ಬರ್ತಾ ಉಂಟು. ಈ ಗಿಡ ನೋಡಿ ಎಲೆಗಳು ಎಷ್ಟು ಹಾಳಾಗಿದೆ ಅಂತ ಹೇಳಿ, ಅಲ್ಲೇ ಕೊಳ್ತೋಗಿದೆ. ಇದು ಸರಿಯಾದಂಥ ಬಿಸಿಲು ಬೀಳದೇ ಇದ್ದ ಕಾರಣ ಈ ರೀತಿಯಾದಂಥ ಸಮಸ್ಯೆಗಳು ಉಂಟಾಗಿರುವಂಥದ್ದು. ಇದು ಒಂದು ಕೆರೆ ಬಳ್ಳಿ ನೋಡಿ ಎಷ್ಟು ಉದ್ದ ಹೋಗಿದೆ ಅಂತ ಹೇಳಿ. ಇದನ್ನು ನಾನು ಕಟ್ ಮಾಡಲಿಲ್ಲ, ಹಾಗೇ ಬಿಟ್ಟಿದ್ದೇನೆ. ಯಾವುದು ಗಿಡವನ್ನು ನಾನು ಇವಾಗ ಮುಟ್ಟಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಜಾಸ್ತಿ ಮಳೆ ಬಂದರೆ ಗಿಡಗಳಿಗೆ ತುಂಬ ಪೆಟ್ಟಾಗ್ತದೆ ನಾವು ಕಟ್ ಮಾಡಿದರೆ, ಮತ್ತು ಅಲ್ಲಿಯೇ ಕೊಳ್ತೋಗುತ್ತೆ ಗಿಡ. ಇನ್ನು ಎಲ್ಲ ಗಿಡವನ್ನು ನನಗೆ ಪ್ರೂನಿಂಗ್ ಮಾಡಲಿಕ್ಕೆ ಇದೆ, ಆವಾಗ ಇದರ ಅಪ್ಡೇಟ್ ನಿಮಗೆ ಕೊಡ್ತಾ ಹೋಗ್ತೇನೆ. ನನಗೆ ಕೆಲವೊಂದು ಗಿಡವನ್ನು ಪ್ರೂನಿಂಗ್ ಮಾಡಲೇಬೇಕು, ಇಲ್ಲದ್ರೆ ಹೆಚ್ಚಿನ ಇಳುವರಿ ನಮಗೆ ಸಿಗೋದಿಲ್ಲ. ಸರಿಯಾದ ಸಮಯದಲ್ಲಿ ಗಿಡವನ್ನು ಪ್ರೂನಿಂಗ್ ಮಾಡಲೇಬೇಕು. ಮಳೆಯೆಲ್ಲ ಮುಗಿದ ನಂತರ ಮೊದಲು ನಾವು ಮಣ್ಣನ್ನು ಸೆಟ್ ಮಾಡಿಕೊಳ್ಬೇಕು. ಮಣ್ಣು ಸೆಟ್ ಮಾಡಬೇಕಾದ್ರೆ ಇವಾಗ ಮಳೆಯೆಲ್ಲ ಬಂದು ಮಣ್ಣಿನ ಸತ್ವ ಸ್ವಲ್ಪ ಕಡಿಮೆ ಆಗಿರುತ್ತೆ. ಆ ಸತ್ವಕ್ಕೆ ಎಲ್ಲ ಏನು ಹಾಕಬೇಕು, ಮಣ್ಣು ಒಳ್ಳೆಯ ಫಲವತ್ತತೆ ಬರುವಂಥ ಏನು ಗೊಬ್ಬರವನ್ನು ಹಾಕಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೇನೆ. ಅದೇ ರೀತಿಯಾಗಿ ಗಿಡವನ್ನು ಪ್ರೂನಿಂಗ್ ಮಾಡಲೇಬೇಕು. ವರ್ಷಕ್ಕೆ ಒಮ್ಮೆ ಆದರೂ ಗಿಡವನ್ನು ಪ್ರೂನಿಂಗ್ ಮಾಡಿದರೆ ಮಾತ್ರ ನಮಗೆ ಅದರಿಂದ ಒಳ್ಳೆಯ ರಿಸಲ್ಟ್ ಸಿಗುವಂಥದ್ದು. ನಾನು ಎಲ್ಲ ಗಿಡವನ್ನು ಪ್ರೂನಿಂಗ್ ಮಾಡುವಂಥದ್ದು ಆಗಸ್ಟ್ ಎಂಡಲ್ಲಿ ಮಾಡ್ತೇನೆ. ಇನ್ನೂ ಸ್ವಲ್ಪ ಮಳೆ ಬರ್ತದೆ, ಆಗಸ್ಟ್ ಎಂಡಲ್ಲಿ ಆದರೆ ಸ್ವಲ್ಪ ಮಳೆ ಕಡಿಮೆ ಆಗ್ಬೋದು, ಆನಂತರ ಪ್ರೂನಿಂಗ್ ಮಾಡಬೇಕು. ಮತ್ತು ಗಿಡ ಎಲ್ಲ ಹಾಳಾಗಿದೆ ನೋಡಿ, ಎಲೆಗಳು ಯಾವ ರೀತಿ ಇದೆ ಅಂತೇಳಿ. ಇದನ್ನೆಲ್ಲ ನಾವು ಸೆಟ್ ಮಾಡಬೇಕು. ಅದಕ್ಕೆ ಒಂದು ಸ್ಪ್ರೇ ಇದೆ, ಅದನ್ನು ಹಾಕಿದರೆ ಗಿಡ ಗೆಲ್ಲು ಸಾಯೋದು ಸಮಸ್ಯೆ ಎಲ್ಲ ಕಡಿಮೆ ಆಗ್ತದೆ. ಪ್ರೂನಿಂಗ್ ಮಾಡಿದ ನಂತರವೇ ಅದನ್ನು ಹಾಕ್ಕೊಳ್ಬೇಕು. ಆನಂತರ ಗಿಡಕ್ಕೆಲ್ಲ ಗೊಬ್ಬರವನ್ನು ಸೆಟ್ ಮಾಡಬೇಕು. ಆನಂತರ ಗಿಡದಲ್ಲಿ ಒಳ್ಳೆಯ ಇಳುವರಿಯನ್ನು ನಾವು ತೆಗಿಬೇಕಾಗ್ತದೆ. ಆ ಗೊಬ್ಬರ ಏನೆಲ್ಲ ಹಾಕ್ತೇನೆ ಎಂಬುದರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ಇವಾಗ ಸ್ವಲ್ಪ ಸ್ವಲ್ಪ ಬಿಸಿಲು ಇದೆ. ಇವಾಗ ನೀವು ಗಿಡಗಳಿಗೆ ಗೊಬ್ಬರ ಅಂದರೆ ಬೋನ್ ಮೀಲ್ ಪೌಡರನ್ನು ಹಾಕ್ಕೊಳ್ಬೋದು, ಅಥವಾ ರೋಸ್ ಮಿಕ್ಸನ್ನು ಹಾಕ್ಬೋದು. ಆದರೆ ಯಾವುದೇ ರೀತಿಯಾಗಿ ಕೊಳೆಯುವಂಥ ಗೊಬ್ಬರವನ್ನು ಹಾಕಬಾರ್ದು. ಅಂದರೆ ಸೆಗಣಿ ನೀರು ಇರ್ಬೋದು, ಅಥವಾ ಗಂಜಲ ಇರ್ಬೋದು, ಸೆಗಣಿಯ ಗಂಜಲ ಇರ್ಬೋದು, ಇದನ್ನೆಲ್ಲ ಹಾಕಬಾರ್ದು. ಇದನ್ನೆಲ್ಲ ಹಾಕಿದರೆ ಗಿಡ ಅಲ್ಲೇ ಕೊಳ್ತು ಮತ್ತು ಸಾಯ್ತದೆ ಗಿಡ. ನೆಲಗಡಲೆ ಹಿಂಡಿ ಅಥವಾ ಕೈಬೇವಿನ ಹಿಂಡಿ ಅಂಥದ್ದನ್ನೆಲ್ಲ ಯಾವುದನ್ನು ನೀವು ಇವಾಗ ಗಿಡಗಳಿಗೆ ಹಾಕಲಿಕ್ಕೆ ಹೋಗಬೇಡಿ. ಅದು ಸರಿಯಾಗಿ ಬಿಸಿಲು ಬಂದ ನಂತರವೇ ಹಾಕ್ಕೊಳ್ಬೇಕು. ಅಂದರೆ ಅದೊಂದು ಅಕ್ಟೋಬರ್ ಟೈಮಲ್ಲಿ ಹಾಕಿದರೆ ಒಳ್ಳೆಯ ರಿಸಲ್ಟ್ ಸಿಗ್ಬೋದು. ಇವಾಗ ಬೋನ್ ಮೀಲ್ ಹಾಕ್ಕೊಳ್ಬೋದು ಗಿಡಗಳಿಗೆ ಗೊಬ್ಬರ ಅಂತ ಹಾಕಿದರೆ, ಅಥವಾ ಸ್ಪ್ರೇಯ ಮೂಲಕ ಗಿಡಗಳಿಗೆ ಗೊಬ್ಬರವನ್ನು ಕೊಡ್ಬೋದು. ಇವಾಗ ಬಿಸಿಲು ಉಂಟು, ಆದ ಕಾರಣ ಸ್ಪ್ರೇ ಮೂಲಕ ಗಿಡಗಳಿಗೆ ಗೊಬ್ಬರ ಏನಾದರೂ ಇದ್ದರೆ ಹಾಕ್ಕೊಳ್ಬೋದು. ವೀಕ್ಷಕರೇ, ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನಿಮಗೆ ಈ ಮಾಹಿತಿ ಇಷ್ಟ ಆದರೆ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.